ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಫೇಕ್ಸ್. ಮತ್ತೊಮ್ಮೆ ಹಾಲಿನ ದರ ₹5 ಏರಿಕೆಗೆ ಪ್ಲಾನ್. ಇಂದಿನ ಸಿಎಂ ಸಭೆಯಲ್ಲೇ ರಿಲೀಸ್ ಆಗುತ್ತಾ ನೂತನ ದರ ಪಟ್ಟಿ. ರಾಜಕೀಯದಲ್ಲಿ ಹನಿ ಬಾಂಬ್ ಕೋಲಾಹಲ. ಇಂದು ದೂರು ನೀಡುತ್ತಾರಾ ಮುನಿರತ್ನ? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತನಿಖೆಗೆ ಆಗ್ರಹಿಸುತ್ತಿದ್ದಾರಾ ಬಿಜೆಪಿ ಶಾಸಕ? ಹೊರಟ್ಟಿ ರಾಜೀನಾಮೆ ವಿಚಾರ ಆಶ್ಚರ್ಯಕರ. ದುಡುಕಿನ ನಿರ್ಧಾರ ಬೇಡ, ಪುನರ್ ಪರಿಶೀಲನೆಗೆ ಮನವಿ ಮಾಡಿದ್ದಾಗಿ ಸ್ಪೀಕರ್ ಖಾದರ್. ಗಾಳಿ ಮಳೆಗೆ ಉರುಳಿದ ಬೃಹತ್ ಮರ. ಕೆಲ ಗಂಟೆ ಬಂಗಾರಪೇಟೆ ಕೋಲಾರ ಸಂಚಾರ ಬಂದ್. ನಡು ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ. ಈಗಿನ ಸಭೆಯಲ್ಲೇ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ ₹3 ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್. ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ, ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ. ಜನಸಾಮಾನ್ಯರ ಜೇಬಿಗೆ ಮತ್ತೆ ಕತ್ತರಿ ಫೇಕ್ಸ್. ಮತ್ತೊಮ್ಮೆ ಹಾಲಿನ ದರ ₹5 ಏರಿಕೆಗೆ ಪ್ಲಾನ್. ಇಂದಿನ ಸಿಎಂ ಸಭೆಯಲ್ಲೇ ರಿಲೀಸ್ ಆಗುತ್ತಾ ನೂತನ ದರ ಪಟ್ಟಿ. ರಾಜಕೀಯದಲ್ಲಿ ಹನಿ ಬಾಂಬ್ ಕೋಲಾಹಲ. ಇಂದು ದೂರು ನೀಡುತ್ತಾರಾ ಮುನಿರತ್ನ? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ತನಿಖೆಗೆ ಆಗ್ರಹಿಸುತ್ತಿದ್ದಾರಾ ಬಿಜೆಪಿ ಶಾಸಕ? ಹೊರಟ್ಟಿ ರಾಜೀನಾಮೆ ವಿಚಾರ ಆಶ್ಚರ್ಯಕರ. ದುಡುಕಿನ ನಿರ್ಧಾರ ಬೇಡ, ಪುನರ್ ಪರಿಶೀಲನೆಗೆ ಮನವಿ ಮಾಡಿದ್ದಾಗಿ ಸ್ಪೀಕರ್ ಖಾದರ್. ಗಾಳಿ ಮಳೆಗೆ ಉರುಳಿದ ಬೃಹತ್ ಮರ. ಕೆಲ ಗಂಟೆ ಬಂಗಾರಪೇಟೆ ಕೋಲಾರ ಸಂಚಾರ ಬಂದ್. ನಡು ರಸ್ತೆಯಲ್ಲಿ ವಾಹನ ಸವಾರರ ಪರದಾಟ. ಈಗಿನ ಸಭೆಯಲ್ಲೇ ನೂತನ ದರ ಪಟ್ಟಿ ನಿರ್ಧಾರ ಕೂಡ ಆಗುತ್ತಂತೆ. ಲೀಟರ್ ಹಾಲಿನ ಮೇಲೆ ₹3 ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಿಎಂ ಒಪ್ಪಿಗೆಯ ನಂತರ ದರ ಏರಿಸಲಿದೆ ಕೆಎಂಎಫ್. ಆಲ್ರೆಡಿ ರಾಜ್ಯ ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನ ಇಟ್ಟಿದೆ, ಹಾಲಿನ ದರ ಹೆಚ್ಚಳ ಮಾಡಬೇಕು ಅಂತ. ಹಾಲಿನ ದರ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲಿ ನಿರ್ಧಾರ ಆಗಲಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಏನಾದರೂ ಈ ಸಭೆಯಲ್ಲಿ ಒಪ್ಪಿಗೆ ಸಿಕ್ಕರೆ ರಾಜ್ಯ ಸರ್ಕಾರದಿಂದ ಅಥವಾ ಸಿಎಂ ಸಿದ್ದರಾಮಯ್ಯನವರಿಂದ ಮತ್ತೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ. ಕಾರಣ ಹಾಲಿನ ದರ ಮತ್ತೆ ಹೆಚ್ಚಳ ಆಗುತ್ತೆ. ಬೆಳಗ್ಗೆ ಎದ್ದು ಹಾಲು ಕೊಂಡ್ಕೊಳ್ಳೋದಕ್ಕೆ ನೀವು ಹೋದ್ರೆ ಮತ್ತೆ ಹೆಚ್ಚಿಗೆ ದುಡ್ಡು ಕೊಟ್ಟು ಕೊಂಡುಕೊಂಡು ಬರುವಂತಹ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಇದೆ. ಸೊ ಕೆಎಂಎಫ್ ರಾಜ್ಯ ಸರ್ಕಾರದ ಗ್ರೀನ್ ಸಿಗ್ನಲ್ಗಾಗಿ ಕಾಯ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಹಿಂದೆ 50 ml ಹಾಲನ್ನ ಕೂಡ ಹೆಚ್ಚಳ ಮಾಡಿದ್ದು, ಸ್ವಲ್ಪ ರೇಟನ್ನ ಕೂಡ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಹೇಗಿರುತ್ತೆ, ಹೇಗೆ ಇಂಪ್ಲಿಮೆಂಟ್ ಮಾಡುತ್ತೆ ಕೆಎಂಎಫ್ ಅನ್ನೋದು ಬಹಳ ಕುತೂಹಲ.